ಮಂತ್ರಾಲಯ ರಾಯರ ಜಾಗದ ಮೇಲೆ ಸಾಗುವಳಿದಾರರ ಕಣ್ಣು ಬಿದ್ದಿದೆ. ಈಗ ಗುರುಗಳು ತಪಸ್ಸು ಮಾಡಿದ ಜಾಗ ನಮ್ಮದು ಅಂತ ಸಾಗುವಳಿದಾರರು ಹೇಳ್ತಾ ಇದ್ದಾರೆ. ಮಂತ್ರಾಲಯ ರಾಯರ ಭಕ್ತರಿಗೆ ಅದು ಪವಿತ್ರವಾದಂತ ಸ್ಥಳ. ಈಗ ಆ ಜಾಗದ ಮೇಲೆ ರಾಯಚೂರಿನ ಎಲೆ ಬಿಚ್ಚಾಲಿ ಗ್ರಾಮದ ರಾಯರ ಜಾಗದ ಮೇಲೆ ಕಣ್ಣು ಬಿದ್ದಿರೋದು ಸಾಗುವಳಿದಾರರದ್ದು. ಭಾರಿ ಹೈಡ್ರಾಮಾನೇ ನಡೆದು ಹೋಗಿದೆ. ಇಂದು ಭೂಮಿ ಸರ್ವೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದು, ಮಂತ್ರಾಲಯ ರಾಯರ ಮಠದ ಪರವಾಗಿ ರಾಜ್ಯ ಸರ್ಕಾರದ ಆದೇಶ. ಈ ವೇಳೆ ಸರ್ವೆಗೆ ಸ್ಥಳೀಯರ ಸಾಗುವಳಿದಾರರ ವಿರೋಧ ವ್ಯಕ್ತವಾಯಿತು. ಇದೇ ಬಿಚ್ಚಾಲಿ ಗ್ರಾಮದಲ್ಲಿ 13 ವರ್ಷ ತಪಸ್ಸು ಮಾಡಿದ್ರು ರಾಯರ ಜಪದ ಕಟ್ಟೆ ಸುತ್ತಲಿನ ಒಟ್ಟು 2.33 ಎಕರೆ ಜಮೀನು ಸರ್ವೆ ಕಾರ್ಯ ಆಗಿದೆ. ಈ ಜಮೀನು ಸಂಬಂಧ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪರ ಆದೇಶ ಕೂಡ ಬಂದಿತ್ತು. ಮಂತ್ರಾಲಯದ ರಾಘವೇಂದ್ರ ಮಠ ನಂಜನಗೂಡು ಮೈಸೂರಿಗೆ ಮಂಜೂರು ಮಾಡಲಾಗಿತ್ತು. ಈ ವೇಳೆ ಸರ್ವೆಗೆ ಸ್ಥಳೀಯ ಸಾಗುವಳಿದಾರರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆ ಜಾಗ ನಮ್ಮದು, ಸರ್ವೆಗೆ ಅವಕಾಶ ಕೊಡಲ್ಲ ಅಂತ ವಾಗ್ವಾದಕ್ಕಿಳಿದಿದ್ದಾರೆ. ಸರ್ವೆಗೆ ಅಡ್ಡಿಪಡಿಸಿ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿರೋದು ತಳ್ಳಾಟ ನೂಕಾಟ ಆಗಿದೆ. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಕೆಲ ಸ್ಥಳೀಯರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದೇ ಬಿಚ್ಚಾಲಿ ಗ್ರಾಮದಲ್ಲಿ 13 ವರ್ಷ ತಪಸ್ಸು ಮಾಡಿದ್ರು ರಾಯರ ಜಪದ ಕಟ್ಟೆ ಸುತ್ತಲಿನ ಒಟ್ಟು 2.33 ಎಕರೆ ಜಮೀನು ಸರ್ವೆ ಕಾರ್ಯ ನಡೆಸೋದಕ್ಕೆ ಬಂದಿದ್ರು. ಈ ಜಮೀನು ಸಂಬಂಧ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪರ ಆದೇಶ ಕೂಡ ಬಂದಿದೆ. ಮಂತ್ರಾಲಯದ ರಾಘವೇಂದ್ರ ಮಠ ನಂಜನಗೂಡು ಮೈಸೂರಿಗೆ ಮಂಜೂರು ಕೂಡ ಆಗಿತ್ತು. ನೋಡಿ ಇಲ್ಲಿ ಯಾವ ರೀತಿಯಾಗಿ ಹೈಡ್ರಾಮಾ ಆಗಿದೆ. ಆ ಜಾಗವನ್ನ ಸರ್ವೆ ಮಾಡೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಸಾಗುವಳಿದಾರರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಸರ್, ಇಲ್ಲ ಸರ್, ನೀವೇನು ನಮ್ಮವರಲ್ಲ, ಮಾತಾಡಿದಷ್ಟು ಈಜಿ ಇಲ್ಲ. ನೀನು ಸೀದಾ ಕಳಿಸಿದ್ರೆ ಚಲೋ. ನೀನು ಏನ್ ತಿಳ್ಕೊಂಡಿದ್ದೆ, ನೀನು ಪ್ರಚಾರ ಮಾಡಿ. ಇಲ್ಲಿ ಸ್ಥಳೀಯರು ಸರ್ 39 ಸರ್ ನಮ್ಗೆ ನಂದು ಬರ್ತದೆ ಸರ್. ಅದು ನಾನು ಏನು ಹೇಳ್ತಾ ಇದ್ದೇನಪ್ಪ ಅಂದರೆ, ಆ ಮಠದವರು 4-5 ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ಈ ಮಠಕ್ಕೆ ಆ ಮಠಕ್ಕೆ ಸಂಬಂಧನೇ ಇಲ್ಲ ಸರ್. ಅದು ಮಠ, ಇದು ಜಪದ ಕಟ್ಟೆ. ಇದೇನಿದೆ ಅಂದರೆ 12 ವರ್ಷ 13 ವರ್ಷ ರಾಯರು ತಪಸ್ಸು ಮಾಡಿರೋಂಥ ಜಾಗ ಇದು. ಆದರೆ ಯಾಕೆ ಅವ್ರಿಗೆ ಇಷ್ಟು ಇದು ಮಾಡಲಿ ಸರ್, ಅವ್ರು ತೊಗೊಳ್ಳಿ, ನಾನು ಬೇಡಂದಿಲ್ಲ. ಆದರೆ ಇವರು ಇಷ್ಟು ಜನ ಮಾಡಿಕೊಂಡು ಇಷ್ಟು ಊರಲ್ಲಿ ಎಲ್ಲ ದೇವಸ್ಥಾನ ಸರ್. ಇದು ಬಿಚ್ಚಾಲಿ ಅಂದರೆ ಇದು ಭಿಕ್ಷಾಲಯ ಇದ್ದಂಗೆ. ನಮ್ಮೂರಲ್ಲೆಲ್ಲ ಸ್ವಲ್ಪ ಎಲೆ ಕೊಯ್ದು ಜೀವನ ಮಾಡೋದಂಥ ಊರಿದು. ಬಗಲಾಗಿತ್ತು ಅಂತ ಸ್ಥಳೀಯರು ಕೊಡಿ ಸರ್, ಬೇರೆಯವ್ರು ಕೊಟ್ಟು ನಾವು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಇವರು? ಸ್ಥಳಾಂತರ ಊರವ್ರು ಇವರು. ಅವ್ರ ತಾತ ಮುತ್ತಾತ ಅಜ್ಜ ಇಲ್ಲಿ ಬದುಕಿದ ಊರಿದು. ಇವತ್ತು ಅವ್ರನ್ನ ಬಿಟ್ಟು ಹೋಗು, ಅವ್ರನ್ನ ಮಾಡು ಅಂತ ಯಾರು ಹೇಳಿದ್ದು ಸರ್? ಇದು ಕರ್ನಾಟಕದ್ದು, ಇದು ಕನ್ನಡದವರೆಗೆ ಉಳಿಬೇಕಿದು. ಆಂಧ್ರದವ್ರು ಬೇಡ ಸರ್. ನಂಜನಗೂಡು ಎಲ್ಲೇ ಇದೆ, ಅದು ನಂಜನಗೂಡು ಅಲ್ಲಿದೆ. ಅಲ್ಲಿಂದ 500 ಕಿಲೋಮೀಟರ್ ಯಾಕೆ ಸರ್? ಇದು ಮಾಡಿ, ನಮ್ಮ ಬಿಚ್ಚಾಲಿಗೆ ಮಾಡಿರಿ, ನೋಡ್ರಿ ಯಾರು ಒಳ್ಳೇದು. ಇಲ್ಲಿ ಅನ್ನದಾನ ಎಷ್ಟು ಜನ ಊಟ ಮಾಡ್ತಾರೆ ಸರ್, ನೆನೆಸರ. ಇಡೀ ಬೆಂಗಳೂರು ಮಂತ್ರಾಲಯ ಎಲ್ಲಿ ಜನ ಬರ್ತಾರೆ ಮಂತ್ರಾಲಯದವ್ರು. ಇಲ್ಲಿ ಈ ಊಟ ಇಲ್ಲಿ ಫೇಮಸ್ ಆಗಿದೆ. ಮಂತ್ರಾಲಯದಲ್ಲಿ ಹೋರಿ ಊಟ ಹೇಗೆ ಇದೆ ಅಂಬಂದು ನಾನು ಚಾಲೆಂಜ್ ಮಾಡ್ತೇನೆ. ನಾನು ಈಗ ಏನು ಸಮಸ್ಯೆ ರೀ ನಿಮ್ದು ಈ ಭಾಗದಾಗ? ಸರ್ವೆ ವಿಚಾರವಾಗಿ ಸಾಕಷ್ಟು ಕಾನೂನು ನಿಯಮ ಪಾಲಿಸಿಲ್ಲ ಅಂತ ಹೇಳ್ತಾರೆ ಸರ್. ಸರ್ವೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ರಿಪೋರ್ಟರ್ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಏನ್ ಕತೆ ಇದು? ಅಂದ್ರೆ ಆ ಜಾಗ ಯಾರಿಗೆ ಸೇರಿದ್ದು, ಜೊತೆಗೆ ಯಾಕೆ ಸಾಗುವಳಿದಾರರು ಇಲ್ಲಿ ಸರ್ವೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಸಂಪೂರ್ಣ ವಿವರ ಕೊಡೋದಾದ್ರೆ. ರಾಮ್, ನಿಜವಾಗ್ಲು ಯಾಕಂದ್ರೆ ರಾಯಚೂರು ತಾಲೂಕಿನ ಎಲೆ ಬಿಚ್ಚಾಲಿ ಗ್ರಾಮದಲ್ಲಿರುವಂತ ರಾಯರು 13 ವರ್ಷಗಳ ಕಾಲ ತಪಸ್ಸು ಮಾಡಿರುವಂತ ಜಾಗ ಆಗಿರುವಂತದ್ದು. ಆದ್ರೆ ಇದೇ ಜಾಗದಲ್ಲಿ ಸರ್ಕಾರಿ ಭೂಮಿಯನ್ನು ಕೂಡ ಮಂತ್ರಾಲಯ ಮಠದವರು ಕೂಡ ಇಲ್ಲಿ ಅಭಿವೃದ್ಧಿಗಾಗಿ ಕೂಡ ಒಂದು ಹಾಗೆ ಮಂಜೂರು ಕೂಡ 2021-22ರಲ್ಲಿ ಕೂಡ ಒಂದು ಸರ್ಕಾರದಿಂದ ಮಂಜೂರು ಕೂಡ ಮಾಡ್ಕೊಡ್ತಿರ್ತಾರೆ. ಆದ್ರೆ ಇಲ್ಲಿರುವಂತ
ಬಿಚ್ಚಾಲಿ ಮಠದಲ್ಲಿ ಕೂಡ ಅವರು ಒಂದು ವಿವಾದಾತ್ಮಕವಾಗಿ ಹಾಗೆ ಒಂದು ಕೋರ್ಟಿಗೆ ಕೂಡ ಮೊರೆ ಹೋಗಿರ್ತಾರೆ. ಸ್ಟೇ ತಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗೆ ಕೂಡ ಈಡಾಗಿರುವಂತದ್ದು. ಆದ್ರೆ ಮೊನ್ನೆ ಅಷ್ಟೇ ಕೂಡ ಸ್ಟೇ ಬಿದ್ದೋಗಿರುವಂತಹ ಹಿನ್ನೆಲೆಯಲ್ಲಿ ರಾಯರ ಮಠದ ಪರವಾಗಿ, ಮಂತ್ರಾಲಯ ರಾಯರ ಮಠದ ಪರವಾಗಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಏನು ಇಲ್ಲಿರುವಂತಹ ಸರ್ಕಾರಿ ಭೂಮಿ ಜಾಗವನ್ನ ಪಕ್ಕದಲ್ಲಿರುವಂತಹ 2 ಎಕರೆ 33 ಗುಂಟೆಗಳ ಜಾಗವನ್ನ ಸರ್ಕಾರ ನೇರವಾಗಿ ಮಂತ್ರಾಲಯ ರಾಯರ ಮಠಕ್ಕೆ ನಂಜನಗೂಡು ಮೈಸೂರು ಅವರಿಗೆ ಕೂಡ ಅಲರ್ಟ್ ಕೂಡ ಮಾಡಿ ಆದೇಶ ಕೂಡ ಆಗಿರುವಂತದ್ದು. ಆದ್ರೆ ಇಲ್ಲಿ ಇರುವಂತಹ ಸಾಗುವಳಿದಾರರು ನೇರವಾಗಿ ಏನು 1985ರಲ್ಲಿ ಸಾಗುವಳಿ ಮಾಡ್ತಾ ಇದ್ರು ಅನ್ನುವಂಥದ್ದು ಇಲ್ಲಿರುವಂತಹ ಗ್ರಾಮಸ್ಥರು ಇವತ್ತು ಒಂದು ಪೊಲೀಸರ ನಡುವೆ ಕೂಡ ವಾಗ್ವಾದ ಕೂಡ ನಡೆಸಿದ್ರು. ಆದ್ರೆ ಅಂತ ಸಂದರ್ಭದಲ್ಲಿ ನೇರವಾಗಿ ಇಲ್ಲಿ ಸಾಗುವಳಿದಾರರು ಯಾವುದೇ ರೀತಿಯಾದಂತಹ ಒಂದು ಆದೇಶ ಪ್ರತಿ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 1985ರ ಹಿಂದೆ ಅಷ್ಟೇ ಕೂಡ ಸಾಗುವಳಿದಾರರ ಹೆಸರುಗಳನ್ನ ಇತ್ತು. ಆದ್ರೆ ಆದ ನಂತರ ಸರ್ಕಾರಿ ಭೂಮಿ ಅನ್ನುವಂಥದ್ದು ಕೂಡ ಪಾಡಿಯಲ್ಲಿ ಮೆನ್ಷನ್ ಆಗಿರುವಂತದ್ದು. ನಂತರ ಇದೇ ಇಲ್ಲಿರುವಂತಹ ಶ್ರೀಮಠದವರು ಕೂಡ 35-37 ಸರ್ವೆ ನಂಬರ್ನ 1.2 ಎಕರೆ 1.31 ಎಕರೆ ಜಮೀನನ್ನು ಕೂಡ ಟೋಟಲ್ ಆಗಿ 2 ಎಕರೆ 33 ಗುಂಟೆಗಳ ಜಮೀನನ್ನು ಮಂತ್ರಾಲಯ ರಾಯರ ಮಠದ ಪರವಾಗಿ ಕೂಡ ಆದೇಶ ಆಗಿರುತ್ತದೆ. ಇದು ಮೈಸೂರು ನಂಜನಗೂಡು ಮೈಸೂರು ಅವ್ರಿಗೂ ಕೂಡ ಮಂಜೂರಾಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಸಾಗುವಳಿದಾರರು ಒಂದು ಸರ್ವೆ ಕಾರ್ಯ ಬಂದಂತ ಸಂದರ್ಭದಲ್ಲಿ ಅಡ್ಡಿಪಡಿಸಿರುವಂತದ್ದು. ಅಡ್ಡಿಪಡಿಸಂತ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ವಶಕ್ಕೆ ಕೂಡ ಅಲ್ಲಿರುವಂತಹ ಸಾಗುವಳಿದಾರರನ್ನು ಪಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಮಾಹಿತಿಗಾಗಿ.